300 ವರ್ಷಗಳ ಇತಿಹಾಸ ಇರೋ ಆ ದೇವಸ್ಥಾನದಲ್ಲಿ ಸುಮಾರು 60 ವರ್ಷಗಳ ಹಿಂದೆ ರಥೋತ್ಸವ ನಡೆಯುತ್ತಿತ್ತು. ಲಕ್ಷ್ಮೀ ವೆಂಕಟರಮಣ ದೇವರು ಬ್ರಹ್ಮರಥ ಏರಿ ಭಕ್ತರಿಗೆ ದರ್ಶನ ನೀಡ್ತಾ ಇದ್ರು. ಆದರೆ ಬ್ರಹ್ಮರಥ ಶಿಥಿಲವಾದ ಬಳಿಕ ರಥೋತ್ಸವ ನಿಂತು ಹೋಗಿತ್ತು. ಆದರೆ ಇದೀಗ ಮತ್ತೆ ಗತ ವೈಭವ ಮರಕಳಿಸಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ರಥವೇರಿದ ಲಕ್ಷ್ಮೀ ವೆಂಕಟರಮಣ ರಥ ಬೀದಿಯಲ್ಲಿ ರಥೋತ್ಸವದ ಸೊಬಗು, ಸಿಡಿ ಮದ್ದಿನ ಅಬ್ಬರ, ವೆಂಕಟರಮಣ ಗೋವಿಂದ ಗೋವಿಂದ ಎನ್ನುವ ಭಕ್ತರ ಹರ್ಷೋದ್ಗಾರ. ಇದು ಬರೋಬ್ಬರಿ 60 ವರ್ಷಗಳ ಬಳಿಕ ನಡೆಯುತ್ತಿರುವ ರಥೋತ್ಸವದ ಸಂಭ್ರಮ ಸಡಗರ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಶೇಕೋಡಿ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನಕ್ಕೆ ಸುಮಾರು 300 ವರ್ಷಗಳ ಇತಿಹಾಸ ಇದೆ. ಆರ್ಎಸ್ಪಿ ಸಮಾಜ ಬಾಂಧವರು ಆರಾಧಿಸುತ್ತಾ ಬಂದಿರುವ ಈ ದೇಗುಲದಲ್ಲಿ ಹಿಂದೆ ವೈಭವದ ರಥೋತ್ಸವ ನಡೆಯುತ್ತಿತ್ತು. ಆದರೆ ರಥ ಶಿಥಿಲವಾದ ಬಳಿಕ ರಥೋತ್ಸವ ನಿಂತಿತ್ತು. ಇದೀಗ ಮತ್ತೆ ಇತಿಹಾಸ ಮರಳಿದೆ. ರಥ ಬೀದಿಯಲ್ಲಿ ಲಕ್ಷ್ಮೀ ವೆಂಕಟರಮಣ ರಥೋತ್ಸವ ನಡೆದಿದೆ. 1 ವರ್ಷದ ಒಳಗೆ ಈ ದೇವಸ್ಥಾನದಲ್ಲಿ ಬ್ರಹ್ಮರಥವನ್ನು ನಿರ್ಮಾಣ ಮಾಡಿ ಬ್ರಹ್ಮರಥದಲ್ಲಿ ವೆಂಕಟರಮಣನನ್ನು ವಿರಾಜಮಾನವಾಗಿ ಕೂರಿಸಿ ಇಲ್ಲಿ ಬ್ರಹ್ಮರಥೋತ್ಸವವನ್ನು ಮಾಡಬೇಕೆಂದೇಳುವ ಸಂಕಲ್ಪ ಆಡಳಿತ ಮಂಡಳಿ ಕೈಗೊಂಡಿತು. ದೇವಸ್ಥಾನ ಜಾತ್ರೋತ್ಸವದ ಶುಭ ಸಂದರ್ಭದಲ್ಲಿ ನೂತನ ಬ್ರಹ್ಮರಥ ಸಮರ್ಪಣೆ ನಡೆಯಿತು. ನೂತನ ಬ್ರಹ್ಮರಥಕ್ಕೆ ಭಕ್ತ ಪುಷ್ಪಾರ್ಪಣೆ ಮಾಡಿದ್ರು. ಬಳಿಕ ಲಕ್ಷ್ಮೀ ವೆಂಕಟರಮಣ ರಥಾರೂಢವಾಗಿ ರಥೋತ್ಸವ ನಡೆಯಿತು. ಸಿಡಿಮದ್ದು ಸಿಡಿಸಿ ಭಕ್ತರು ಸಂಭ್ರಮಿಸಿದ್ರು. ನಮ್ಮ ಹಿರಿಯರು ಹೇಳ್ತಾ ಇದ್ರು, ಇಲ್ಲಿ ರಥೋತ್ಸವ ಆಗ್ತಾ ಇತ್ತು ಅಂತ. ಇತ್ತೀಚೆಗೆ ಒಂದು 50 ವರ್ಷಗಳಿಂದ ರಥ ಶಿಥಿಲಗೊಂಡಿತ್ತು. ಹಾಗಾಗಿ ನಮ್ಮ ವೆಂಕಟರಮಣ ದೇವರು ಕೇವಲ ಜಾತ್ರಾ ಸಂದರ್ಭದಲ್ಲಿ ಬಲಿಗಳ ಮೂಲಕ ತಮ್ಮ ಸೇವೆಯನ್ನು ಮಾಡಿಕೊಳ್ಳಿಸ್ತಾ ಇದ್ರು. ದೇವರ ಇಚ್ಛೆ ಹಾಗೆಯೇ ನಮ್ಮ ಹಿರಿಯರ ಸಮಾಜ ಬಾಂಧವರ ಇಚ್ಛೆಯಂತೆ ಈ ವರ್ಷ ಅವರು ಕಂಡ ಕನಸು ನನಸಾಗಿದೆ. ಅತ್ಯಂತ ಸುಸಜ್ಜಿತ ರೀತಿಯಲ್ಲಿ ಹರೀಶಾಚಾರ್ಯ ಅವರ ಕೈ ಚಳಕದಲ್ಲಿ ಒಂದು ಸುಂದರವಾದಂತಹ ಬ್ರಹ್ಮರಥ ರೂಪುಗೊಂಡಿದೆ. ಒಟ್ಟಿನಲ್ಲಿ ಹೊಸ ಬ್ರಹ್ಮರಥದ ರಥೋತ್ಸವ ಕಂಡ ಭಕ್ತರ ಸಂತೋಷ ಅಷ್ಟಿಷ್ಟಲ್ಲ. ರಥೋತ್ಸವ ಕಣ್ತುಂಬಿಕೊಂಡು ಸಾವಿರಾರು ಭಕ್ತರು ಪುನೀತರಾದ್ರು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಜ ಜೊತೆ ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. 300 ವರ್ಷಗಳ ಇತಿಹಾಸ ಇರೋ ಆ ದೇವಸ್ಥಾನದಲ್ಲಿ ಸುಮಾರು 60 ವರ್ಷಗಳ ಹಿಂದೆ ರಥೋತ್ಸವ ನಡೆಯುತ್ತಿತ್ತು. ಲಕ್ಷ್ಮೀ ವೆಂಕಟರಮಣ ದೇವರು ಬ್ರಹ್ಮರಥ ಏರಿ ಭಕ್ತರಿಗೆ ದರ್ಶನ ನೀಡ್ತಾ ಇದ್ರು. ಆದರೆ ಬ್ರಹ್ಮರಥ ಶಿಥಿಲವಾದ ಬಳಿಕ ರಥೋತ್ಸವ ನಿಂತು ಹೋಗಿತ್ತು. ಆದರೆ ಇದೀಗ ಮತ್ತೆ ಗತ ವೈಭವ ಮರಕಳಿಸಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ರಥವೇರಿದ ಲಕ್ಷ್ಮೀ ವೆಂಕಟರಮಣ ರಥ ಬೀದಿಯಲ್ಲಿ ರಥೋತ್ಸವದ ಸೊಬಗು, ಸಿಡಿ ಮದ್ದಿನ ಅಬ್ಬರ, ವೆಂಕಟರಮಣ ಗೋವಿಂದ ಗೋವಿಂದ ಎನ್ನುವ ಭಕ್ತರ ಹರ್ಷೋದ್ಗಾರ. ಇದು ಬರೋಬ್ಬರಿ 60 ವರ್ಷಗಳ ಬಳಿಕ ನಡೆಯುತ್ತಿರುವ ರಥೋತ್ಸವದ ಸಂಭ್ರಮ ಸಡಗರ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಶೇಕೋಡಿ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನಕ್ಕೆ ಸುಮಾರು 300 ವರ್ಷಗಳ ಇತಿಹಾಸ ಇದೆ. ಆರ್ಎಸ್ಪಿ ಸಮಾಜ ಬಾಂಧವರು ಆರಾಧಿಸುತ್ತಾ ಬಂದಿರುವ ಈ ದೇಗುಲದಲ್ಲಿ ಹಿಂದೆ ವೈಭವದ ರಥೋತ್ಸವ ನಡೆಯುತ್ತಿತ್ತು. ಆದರೆ ರಥ ಶಿಥಿಲವಾದ ಬಳಿಕ ರಥೋತ್ಸವ ನಿಂತಿತ್ತು. ಇದೀಗ ಮತ್ತೆ ಇತಿಹಾಸ ಮರಳಿದೆ. ರಥ ಬೀದಿಯಲ್ಲಿ ಲಕ್ಷ್ಮೀ ವೆಂಕಟರಮಣ ರಥೋತ್ಸವ ನಡೆದಿದೆ. 1 ವರ್ಷದ ಒಳಗೆ ಈ ದೇವಸ್ಥಾನದಲ್ಲಿ ಬ್ರಹ್ಮರಥವನ್ನು ನಿರ್ಮಾಣ ಮಾಡಿ ಬ್ರಹ್ಮರಥದಲ್ಲಿ ವೆಂಕಟರಮಣನನ್ನು ವಿರಾಜಮಾನವಾಗಿ ಕೂರಿಸಿ ಇಲ್ಲಿ ಬ್ರಹ್ಮರಥೋತ್ಸವವನ್ನು ಮಾಡಬೇಕೆಂದೇಳುವ ಸಂಕಲ್ಪ ಆಡಳಿತ ಮಂಡಳಿ
ಕೈಗೊಂಡಿತು. ದೇವಸ್ಥಾನ ಜಾತ್ರೋತ್ಸವದ ಶುಭ ಸಂದರ್ಭದಲ್ಲಿ ನೂತನ ಬ್ರಹ್ಮರಥ ಸಮರ್ಪಣೆ ನಡೆಯಿತು. ನೂತನ ಬ್ರಹ್ಮರಥಕ್ಕೆ ಭಕ್ತ ಪುಷ್ಪಾರ್ಪಣೆ ಮಾಡಿದ್ರು. ಬಳಿಕ ಲಕ್ಷ್ಮೀ ವೆಂಕಟರಮಣ ರಥಾರೂಢವಾಗಿ ರಥೋತ್ಸವ ನಡೆಯಿತು. ಸಿಡಿಮದ್ದು ಸಿಡಿಸಿ ಭಕ್ತರು ಸಂಭ್ರಮಿಸಿದ್ರು. ನಮ್ಮ ಹಿರಿಯರು ಹೇಳ್ತಾ ಇದ್ರು ಇಲ್ಲಿ ರಥೋತ್ಸವ ಆಗ್ತಾ ಇತ್ತು ಅಂತ. ಇತ್ತೀಚೆಗೆ ಒಂದು 50 ವರ್ಷಗಳಿಂದ ರಥ ಶಿಥಿಲಗೊಂಡಿತ್ತು. ಹಾಗಾಗಿ ನಮ್ಮ ವೆಂಕಟರಮಣ ದೇವರು ಕೇವಲ ಜಾತ್ರಾ ಸಂದರ್ಭದಲ್ಲಿ ಬಲಿಗಳ ಮೂಲಕ ತಮ್ಮ ಸೇವೆಯನ್ನು ಮಾಡಿಕೊಳ್ಳಿಸ್ತಾ ಇದ್ರು. ದೇವರ ಇಚ್ಛೆ ಹಾಗೆಯೇ ನಮ್ಮ ಹಿರಿಯರ ಸಮಾಜ ಬಾಂಧವರ ಇಚ್ಛೆಯಂತೆ ಈ ವರ್ಷ ಅವರು ಕಂಡ ಕನಸು ನನಸಾಗಿದೆ. ಅತ್ಯಂತ ಸುಸಜ್ಜಿತ ರೀತಿಯಲ್ಲಿ ಹರೀಶಾಚಾರ್ಯ ಅವರ ಕೈ ಚಳಕದಲ್ಲಿ ಒಂದು ಸುಂದರವಾದಂತಹ ಬ್ರಹ್ಮರಥ ರೂಪುಗೊಂಡಿದೆ. ಒಟ್ಟಿನಲ್ಲಿ ಹೊಸ ಬ್ರಹ್ಮರಥದ ರಥೋತ್ಸವ ಕಂಡ ಭಕ್ತರ ಸಂತೋಷ ಅಷ್ಟಿಷ್ಟಲ್ಲ. ರಥೋತ್ಸವ ಕಣ್ತುಂಬಿಕೊಂಡು ಸಾವಿರಾರು ಭಕ್ತರು ಪುನೀತರಾದ್ರು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಜ ಜೊತೆ ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. 300 ವರ್ಷಗಳ ಇತಿಹಾಸ ಇರೋ ಆ ದೇವಸ್ಥಾನದಲ್ಲಿ ಸುಮಾರು 60 ವರ್ಷಗಳ ಹಿಂದೆ ರಥೋತ್ಸವ ನಡೆಯುತ್ತಿತ್ತು. ಲಕ್ಷ್ಮೀ ವೆಂಕಟರಮಣ ದೇವರು ಬ್ರಹ್ಮರಥ ಏರಿ ಭಕ್ತರಿಗೆ ದರ್ಶನ ನೀಡ್ತಾ ಇದ್ರು. ಆದರೆ ಬ್ರಹ್ಮರಥ ಶಿಥಿಲವಾದ ಬಳಿಕ ರಥೋತ್ಸವ ನಿಂತು ಹೋಗಿತ್ತು. ಆದರೆ ಇದೀಗ ಮತ್ತೆ ಗತ ವೈಭವ ಮರಕಳಿಸಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ರಥವೇರಿದ ಲಕ್ಷ್ಮೀ ವೆಂಕಟರಮಣ. ರಥ ಬೀದಿಯಲ್ಲಿ ರಥೋತ್ಸವದ ಸೊಬಗು, ಸಿಡಿ ಮದ್ದಿನ ಅಬ್ಬರ, ವೆಂಕಟರಮಣ ಗೋವಿಂದ ಗೋವಿಂದ ಎನ್ನುವ ಭಕ್ತರ ಹರ್ಷೋದ್ಗಾರ. ಇದು ಬರೋಬ್ಬರಿ 60 ವರ್ಷಗಳ ಬಳಿಕ ನಡೆಯುತ್ತಿರುವ ರಥೋತ್ಸವದ ಸಂಭ್ರಮ ಸಡಗರ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಶೇಕೋಡಿ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನಕ್ಕೆ ಸುಮಾರು 300 ವರ್ಷಗಳ ಇತಿಹಾಸ ಇದೆ. ಆರ್ಎಸ್ಪಿ ಸಮಾಜ ಬಾಂಧವರು ಆರಾಧಿಸುತ್ತಾ ಬಂದಿರುವ ಈ ದೇಗುಲದಲ್ಲಿ ಹಿಂದೆ ವೈಭವದ ರಥೋತ್ಸವ ನಡೆಯುತ್ತಿತ್ತು. ಆದರೆ ರಥ ಶಿಥಿಲವಾದ ಬಳಿಕ ರಥೋತ್ಸವ ನಿಂತಿತ್ತು. ಇದೀಗ ಮತ್ತೆ ಇತಿಹಾಸ ಮರಳಿದೆ. ರಥ ಬೀದಿಯಲ್ಲಿ ಲಕ್ಷ್ಮೀ ವೆಂಕಟರಮಣ ರಥೋತ್ಸವ ನಡೆದಿದೆ. 1 ವರ್ಷದ ಒಳಗೆ ಈ ದೇವಸ್ಥಾನದಲ್ಲಿ ಬ್ರಹ್ಮರಥವನ್ನು ನಿರ್ಮಾಣ ಮಾಡಿ ಬ್ರಹ್ಮರಥದಲ್ಲಿ ವೆಂಕಟರಮಣನನ್ನು ವಿರಾಜಮಾನವಾಗಿ ಕೂರಿಸಿ ಇಲ್ಲಿ ಬ್ರಹ್ಮರಥೋತ್ಸವವನ್ನು ಮಾಡಬೇಕೆಂದೇಳುವ ಸಂಕಲ್ಪ ಆಡಳಿತ ಮಂಡಳಿ ಕೈಗೊಂಡಿತು. ದೇವಸ್ಥಾನ ಜಾತ್ರೋತ್ಸವದ ಶುಭ ಸಂದರ್ಭದಲ್ಲಿ ನೂತನ ಬ್ರಹ್ಮರಥ ಸಮರ್ಪಣೆ ನಡೆಯಿತು. ನೂತನ ಬ್ರಹ್ಮರಥಕ್ಕೆ ಭಕ್ತ ಪುಷ್ಪಾರ್ಪಣೆ ಮಾಡಿದ್ರು. ಬಳಿಕ ಲಕ್ಷ್ಮೀ ವೆಂಕಟರಮಣ ರಥಾರೂಢವಾಗಿ ರಥೋತ್ಸವ ನಡೆಯಿತು. ಸಿಡಿಮದ್ದು ಸಿಡಿಸಿ ಭಕ್ತರು ಸಂಭ್ರಮಿಸಿದ್ರು. ನಮ್ಮ ಹಿರಿಯರು ಹೇಳ್ತಾ ಇದ್ರು ಇಲ್ಲಿ ರಥೋತ್ಸವ ಆಗ್ತಾ ಇತ್ತು ಅಂತ. ಇತ್ತೀಚೆಗೆ ಒಂದು 50 ವರ್ಷಗಳಿಂದ ರಥ ಶಿಥಿಲಗೊಂಡಿತ್ತು. ಹಾಗಾಗಿ ನಮ್ಮ ವೆಂಕಟರಮಣ ದೇವರು ಕೇವಲ ಜಾತ್ರಾ ಸಂದರ್ಭದಲ್ಲಿ ಬಲಿಗಳ ಮೂಲಕ ತಮ್ಮ ಸೇವೆಯನ್ನು ಮಾಡಿಕೊಳ್ಳಿಸ್ತಾ ಇದ್ರು. ದೇವರ ಇಚ್ಛೆ ಹಾಗೆಯೇ ನಮ್ಮ ಹಿರಿಯರ ಸಮಾಜ ಬಾಂಧವರ ಇಚ್ಛೆಯಂತೆ ಈ ವರ್ಷ ಅವರು ಕಂಡ ಕನಸು ನನಸಾಗಿದೆ. ಅತ್ಯಂತ ಸುಸಜ್ಜಿತ ರೀತಿಯಲ್ಲಿ ಹರೀಶಾಚಾರ್ಯ ಅವರ ಕೈ ಚಳಕದಲ್ಲಿ ಒಂದು ಸುಂದರವಾದಂತಹ ಬ್ರಹ್ಮರಥ ರೂಪುಗೊಂಡಿದೆ. ಒಟ್ಟಿನಲ್ಲಿ ಹೊಸ ಬ್ರಹ್ಮರಥದ ರಥೋತ್ಸವ ಕಂಡ ಭಕ್ತರ ಸಂತೋಷ ಅಷ್ಟಿಷ್ಟಲ್ಲ. ರಥೋತ್ಸವ ಕಣ್ತುಂಬಿಕೊಂಡು ಸಾವಿರಾರು ಭಕ್ತರು ಪುನೀತರಾದ್ರು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಜ ಜೊತೆ ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. 300 ವರ್ಷಗಳ ಇತಿಹಾಸ ಇರೋ ಆ ದೇವಸ್ಥಾನದಲ್ಲಿ ಸುಮಾರು 60 ವರ್ಷಗಳ ಹಿಂದೆ ರಥೋತ್ಸವ ನಡೆಯುತ್ತಿತ್ತು. ಲಕ್ಷ್ಮೀ ವೆಂಕಟರಮಣ ದೇವರು ಬ್ರಹ್ಮರಥ ಏರಿ ಭಕ್ತರಿಗೆ ದರ್ಶನ ನೀಡ್ತಾ ಇದ್ರು. ಆದರೆ